ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಇಂದು ನಾವು ಒಂದು ಹೊಸ ಪದ್ಯಕ್ಕೆ ಹೋಗೋಣ. ಆ ಪದ್ಯದ ಹೆಸರು ತತ್ವಪದ. ತತ್ವಪದ. ತತ್ವಪದ ಅಂದರೆ ಯಾವುದನ್ನ ನಾವು ತತ್ವಪದ ಅಂತ ಕರಿತೀವಿ ಅನ್ನೋ ವಿಷಯವನ್ನ ಸ್ವಲ್ಪ ಸ್ಥೂಲವಾಗಿ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಮೊದಲನೇದಾಗಿ ಆಧ್ಯಾತ್ಮ ಅಂತಕ್ಕಂಥ ಒಂದು ಪದನ ಅರ್ಥೈಸ್ಬೇಕು. ಆಧ್ಯಾತ್ಮ ಏನ್ ಸರ್? ಆಧ್ಯಾತ್ಮ ಅಂದ್ರೆ ಅಲೌಕಿಕ ಜೀವನವನ್ನ ಆಧ್ಯಾತ್ಮ ಅಂತ ಕರೀತಾರೆ. ಹೇಳಿ, ಅಲೌಕಿಕ ಅಂದ್ರೆ ನಾವು ಇರುವ ಲೋಕವನ್ನ ಇಹಲೋಕ ಅಂತ ಕರಿತೀವಿ. ಈ ಪ್ರಸ್ತುತ ಈ ಭೂಮಿ ಮೇಲಿನ ಈ ಜನಜೀವನದ ಲೋಕವನ್ನು ನಾವೇನಂತ ಕರಿತೀವಿ? ಇಹಲೋಕ ಅಂತ ಕರಿತೀವಿ. ಇದನ್ನು ಬಿಟ್ಟು ನಾವು ಸ್ವರ್ಗ ನರಕಗಳ ಕಲ್ಪನೆಯನ್ನು ಇಟ್ಕೊಂಡಿದೀವಲ್ವಾ, ಆ ಲೋಕವನ್ನ ಪರಲೋಕ ಅಂತ ಕರಿತೀವಿ. ಇಹಲೋಕ, ಪರಲೋಕ. ಈ ಇಹಲೋಕವನ್ನ ಲೌಕಿಕ ಅಂತ ಕರೀತೀವಿ, ಪರಲೋಕವನ್ನ ಅಲೌಕಿಕ ಅಂತ ಕರೀತೀವಿ. ಈ ಪರಲೋಕದ ದೈವದ ಅನುಸಂಧಾನಕ್ಕಾಗಿ ಆತೊರಿತಕ್ಕಂತಹ ಆತ್ಮಗಳ ಲೋಕವೇ ಆಧ್ಯಾತ್ಮಿಕ. ಸರಳ ತಿಳ್ಕೊಳ್ಳಿ. ಪರಮಾತ್ಮ ಎಲ್ಲಿದ್ದಾನೆ? ಮೇಲಿನ ಲೋಕದಲ್ಲಿದ್ದಾನೆ ಅಂತಕ್ಕಂಥದ್ದು ಎಲ್ಲ ಹಿಂದೂಗಳ, ಎಲ್ಲ ಧರ್ಮೀಯರ ಒಂದು ಬಲವಾದಂತಹ ನಂಬಿಕೆ. ನಾವು ಇರ್ತಕ್ಕಂಥ ಲೋಕ ಇಹಲೋಕ, ಮತ್ತೊಂದು ಲೋಕವಿದೆ, ಆ ಲೋಕದಲ್ಲಿ ದೈವ ಇದ್ದಾನೆ, ಆ ದೈವ ನಮ್ಮನ್ನ ಕಾಪಾಡ್ತಿದ್ದಾನೆ, ಕೊರಿತಾ ಇದ್ದಾನೆ ಅಂತಕ್ಕಂತಹ ನಂಬಿಕೆಯಲ್ಲಿ ಎಲ್ಲ ಧರ್ಮಗಳು ಇವೆ. ಹಾಗಾಗಿ ಆ ಲೋಕದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ಧ್ಯಾನಿಸ್ತಕ್ಕಂತಹ ಆತ್ಮಗಳ ಮನಸ್ಥಿತಿಯೇ ಆಧ್ಯಾತ್ಮಿಕತೆ. ಆ ಆಧ್ಯಾತ್ಮಿಕ ಜೀವನವೇ ಅಲೌಕಿಕ ಜೀವನ. ಆ ಅಲೌಕಿಕತೆಯನ್ನ ಸ್ಪಿರಿಚುವಲ್ ಅಂತ ಕರಿತೀವಿ. ಅರ್ಥ? ಈ ಅಲೌಕಿಕ ಬದುಕಿನಲ್ಲಿ ಜೀವಿಸ್ತಾ ತನಗೆ ತೋಚಿದಂತಹ ಜೀವನದ ಮೌಲ್ಯಗಳನ್ನ, ನೀತಿಯನ್ನ ಸರಳ ಭಾಷೆಯಲ್ಲಿ ಅಲಂಕಾರಿಕ ಪದಗಳಿಂದ ಮೌಲ್ಯೀಕರಿಸುತ್ತಾ ಬರಿತಾ ಹೋದ್ರೆ ಅದನ್ನೇ ತತ್ವಪದ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಸರಳವಾಗಿ ಹೇಳ್ತೀನಿ. ಆತ್ಮದ ಭಾಷೆ ಅಂದ್ರೆ ಸರಿ ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮಿಕತೆ. ಆ ಆಧ್ಯಾತ್ಮಿಕತೆಯ ಆತ್ಮದ ಭಾಷೆಯನ್ನು, ಆತ್ಮದ ನುಡಿಗಳನ್ನು ಸರಳವಾಗಿ ತನ್ನ ಎದುರಿಗಿರ್ತಕ್ಕಂಥವರಿಗೆ ಅಲಂಕಾರಿಕ ಮಾತುಗಳ ಮೂಲಕ ಅರಳಗಟ್ಟಿಸುವಂತೆ ನೀತಿ ಯೋಚನೆಗಳನ್ನ ಸಾರ್ತಕ್ಕಂಥದ್ದೇ ತತ್ವಪದ. ಇಂಥ ತತ್ವಪದದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಹೆಸರುಗಳು ಸಂತ ಶಿಶುನಾಳ ಶ್ರೀಗಳು. ಕೊಡಗನ ಕೋಳಿ ನಿಮಿತ್ತ ನೋಡವ ತಂಗಿ, ಕೊಡಗನ ಕೋಳಿ ನಿಮಿತ್ತ ಅಂತಕ್ಕಂಥ ಒಂದು ತತ್ವಗೀತೆ ಇದೆ, ಕೇಳಿರ್ತಿರಬಹುದು. ಮೋಹಾದ ಎಂದೆಂದೇ ನೀರಿ ತಪ್ಪಲಿಕ ಮಾವಾನ ಮನೆಯ ಹಂಗಿನ್ಯಾಕು ಅಂತಕ್ಕಂಥವು ಶಿಶುನಾಳ ಶ್ರೀಪರ ಗೀತೆಗಳು. ಅಂಥದ್ರಲ್ಲೇ ಮತ್ತೋರ್ವ ವಚನಕಾರ ಈ ತಾತ್ವಿಕ ಗೀತೆಗಳ ರಚನೆಕಾರ ಕಡುಕೋಡ ಮಡಿವಾಳಪ್ಪ. ಇವರು ಮೂಲತಃ ಕ್ರಿಸ್ತಶಕ 1765ರಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಊರ ಹೆಸರನ್ನಪ್ಪ ಬಿದನೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಾಯಿ ಗಂಗಮ್ಮ, ತಂದೆ ವಿರೂಪಾಕ್ಷ. ಇವರ ಅಂಕಿತ ನಾಮ ಗುರು ಮಹಾಂತೇಶ ಅಂತಕ್ಕಂಥದ್ದು. ಎಂಥದ್ದು? ಗುರು ಮಹಾಂತೇಶ ಅಂತ. ಇವರು ಆಧ್ಯಾತ್ಮಿಕ ಬದುಕಿನಲ್ಲಿ ತನ್ನ ವಿಶೇಷ
ಸಾಹಿತ್ಯ ಪ್ರತಿಭೆಯಿಂದ ತನ್ನದೇ ಇರತಕ್ಕಂಥ ವಿಶೇಷ ಛಾಪನ್ನು ಒತ್ತಿದ್ದಾರೆ ಮಕ್ಕಳೇ. ಹಾಗಾಗಿ ಇವ್ರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳಿ ಮಕ್ಕಳೇ. ಕ್ರಿಸ್ತ ಶಕ 1765 ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಬಿದನೂರು ಅಂತಕ್ಕಂಥ ಗ್ರಾಮ. ತಾಯಿ ಗಂಗಮ್ಮ, ತಂದೆ ವಿರೂಪಾಕ್ಷ. ಇವರ ಒಂದು ಅಂಕಿತನಾಮ ಮಹಾಂತೇಶ. ಇವರಿಗೆ ಮರುಳಾರಾಧ್ಯ ಅಂತಕ್ಕಂಥ ಒಬ್ಬ ಗುರುಗಳಿಂದ ಗುರುದೀಕ್ಷೆ ಆಗುತ್ತೆ. ಆ ಗುರುದೀಕ್ಷೆ ಪಡೆಯಕ್ಕೆ ಇವ್ರನ್ನ ಮಾರ್ಗ ತೋರುವಂಥ ಗುರುಗಳು ಶರಣ ಬಸವೇಶ್ವರ ಅಂತಕ್ಕಂಥ ಒಬ್ಬ ಗುರುಗಳು ಇವರಿಗೆ ದಾರಿನ ತೋರ್ತಾರೆ. ಆ ದಾರಿಯಲ್ಲಿ ಹೋಗಿ ಯಾರಿಂದ ಮರುಳಾರಾಧ್ಯ ಅಂತಕ್ಕಂತಹ ಗುರುಗಳಿಂದ ಇವರು ದೀಕ್ಷೆಯನ್ನು ಪಡ್ಕೊಳ್ತಾರೆ. ಒಟ್ಟಾರೆ ಇವರ ಒಂದು ತಾತ್ವಿಕರ ಒಂದು ಸರಳ ಜೀವನ ಪರಿಚಯ. ಇಲ್ಲೊಂದು ಸ್ವಲ್ಪ ಬರೀತೀನಿ ಮಕ್ಕಳೇ, ಅವರ ಜೀವನ ಪರಿಚಯವನ್ನು ಮೆಲುಕು ಹಾಕೊಳ್ಳಿ. ತದನಂತರ ಆಶಯ ಭಾಗವನ್ನು ತಿಳ್ಕೊಂಡು ಅವರ ಒಂದು ಸರಳವಾಗಿರ್ತಕ್ಕಂಥ ಕೇವಲ ಒಂದು 10-12 ಸಾಲುಗಳಲ್ಲಿ ಒಂದು 3 ಪದಗಳಿಗೆ ಒಂದು ಪದ್ಯ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ತಿಳ್ಕೊಳ್ಳೋಣ. ಕ್ರಿಸ್ತ ಶಕ ಸುಮಾರು 1760. ಸ್ಥಳ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬಿದನೂರು. ಇವರ ತಂದೆ ಹೆಸರು ಏನಪ್ಪ? ವಿರೂಪಾಕ್ಷಪ್ಪ. ತಾಯಿ ಗಂಗಮ್ಮ. ವಿರೂಪಾಕ್ಷಪ್ಪ, ತಾಯಿ ಗಂಗಮ್ಮ. ಅವರ ಅಂಕಿತನಾಮ ಮಹಾಂತೇಶ. ಇಷ್ಟು ನಾನು ನೆನಪಿಟ್ಟುಕೊಳ್ಳೋ ಪ್ರಯತ್ನ ಪಡಿ ಮಕ್ಕಳೇ. ಈಗ ಇವರ ಆಶಯ ಮಾತ್ರ ಪದ್ಯದ ಆಶಯ. ಈ ಪ್ರಸ್ತುತ ಪದ್ಯದ ಆಶಯ ಗುರುಕರುಣೆ ಅಂತಕ್ಕಂಥದ್ದು. ಏನು ಗುರುಕರುಣೆ? ಯಾರು ಗುರುವಿಗೆ ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗ್ತಾನೋ ಅಂಥವನ ಸಂಘ ನಮಗೆ. ದುಷ್ಟ ಮನಸ್ಸಿನ, ಹೀನ ಮನಸ್ಸಿನವನ ಸ್ನೇಹ ಯಾವ ಕಾರಣಕ್ಕೂ ನನಗೆ ಬೇಡ. ಸದಾ ಗುರು ಧ್ಯಾನದಲ್ಲಿರ್ತಕ್ಕಂತಹ ಸಂಘ ನನಗೆ ಒದಗಿಸಿಕೊಡುವ ಮಹಾಂತೇಶ ಅಂತಕ್ಕಂಥದ್ದು ಪ್ರಸ್ತುತ ಇವರ ಒಂದು ಗದ್ಯದ ಆಶಯ. ಅಂದರೆ ಇವರ ಒಂದು ಪದ್ಯದಲ್ಲಿ ಒಂದು 3 ಅಂಶಗಳನ್ನ ಕಾಣ್ತೀವಿ ಸರ್. ಒಂದು, ಸಾಧು ಸತ್ಪುರುಷರ ಸ್ನೇಹ. ಎರಡನೇದಾಗಿ ಈಗಿನ ದುಷ್ಟ ಜನರ ಸಂಘವನ್ನು ಮಾಡದೇ ಇರತಕ್ಕಂಥದ್ದು. ಕೊನೆಯದಾಗಿ ಏನಪ್ಪ ಅಂದರೆ ಸಮಯವನ್ನು ವ್ಯರ್ಥ ಮಾಡದೇ ಇರ್ತಕ್ಕಂಥದ್ದು. ಸಮಯ ಈಗಾಗಲೇ 9ನೇ ಕ್ಲಾಸ್ ವಿದ್ಯಾರ್ಥಿಗಳೇ ಸರಳ ತಿಳ್ಕೊಳ್ಳಿ. ಅಲ್ಲಿಂದ ನಮ್ಮ ಮಾತಲ್ಲೇ ಕೇಳ್ಕೊಳ್ಳಿ. ಈಗ 6 ತಿಂಗಳಲ್ಲಿ ನೀವು ಎಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೀರ ಅಂದರೆ ಅದು 7 ತಿಂಗಳು. ಆ 6 ತಿಂಗಳು ನಿಮ್ಮ ವಿದ್ಯಾರ್ಥಿ ಜೀವನ ಒಂದು ರೀತಿ ಶೂನ್ಯ ಆವರಿಸ್ಕೊಂಡಿದೆ ಅಂದರೆ ತಪ್ಪಾಗಲ್ಲ. ಕಾರಣ, ಕೊರೋನಾ ಭೀತಿಯಲ್ಲಿ ನೀವು ಶಾಲೆ ನಿಮ್ಮನ್ನು ಹೊರಗಿಡ್ತು, ಅದನ್ನೇ ನೆಪ ಮಾಡ್ಕೊಂಡು ನೀವು ಪುಸ್ತಕಗಳಿಂದ ದೂರ ಆಗಿದೆ. ಈ ಸಮಯವನ್ನು ಎಷ್ಟು ವ್ಯರ್ಥ ಮಾಡಿದ್ದೀರಿ? ನಿಮ್ಮಲ್ಲೇ ಶಾಲೆ ಕೊಟ್ಟಂತಹ ಪಠ್ಯಪುಸ್ತಕಗಳು ಇದ್ದು, ಶಾಲೆ ಕೊಟ್ಟಂಥ ನೋಟ್ ಪುಸ್ತಕಗಳು ಇದ್ದು, ಶಾಲೆ ಪ್ರತಿದಿನ ನಿಮಗೆ ಸಾಕಷ್ಟು ತರಗತಿಗಳನ್ನು ವಿಡಿಯೋ ಮೂಲಕ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಅದರಿಂದ ಸಿಕ್ಕಂತಹ ಪ್ರತ್ಯುತ್ತರವೇನಪ್ಪ? ನಿಮ್ಮ ಸೋಮಾರಿತನ. ಸಾಕಷ್ಟು ನೆಪಗಳ ಮೂಲಕ ನಮ್ಮನ್ನು ಯಾಮಾರಿಸಿದ್ರೆ. ನೆಟ್ ಇಲ್ಲ, ನಮ್ಮನೆ ಟಿವಿ ಇಲ್ಲ, ಟಿವಿದು ಚಂದನ ಬರ್ತಿಲ್ಲ, ನಿಮ್ಮ ಗ್ರೂಪಲ್ಲಿ ನಾನಿಲ್ಲ, ಈ ನಂಬರ್ ಆಡ ಇಲ್ಲ. ಒಟ್ಟಾರೆ ಈ ಸಬೂಬುಗಳ ಮೂಲಕವೇ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡಿಕೊಂಡ್ರಿ. ಈ ಬದುಕಿನ ಈ ಅಮೂಲ್ಯ ವಿದ್ಯಾರ್ಥಿ ಜೀವನದ ಸಮಯ ಮುಂದೆ ಸಿಗದು. ಯಾರು ಶ್ರದ್ಧೆ, ಏಕಾಗ್ರತೆ ಯಾರು ಇರುತ್ತೋ ಅಂಥ ವಿದ್ಯಾರ್ಥಿ ಈ 6 ತಿಂಗಳನ್ನು ಕೂಡ ಸದುಪಯೋಗಪಡಿಸ್ಕೊಂಡಿರ್ತಾರೆ. ಯಾವ ರೀತಿ?
ಸಿಕ್ಕಂತಹ ಪುಸ್ತಕಗಳನ್ನು, ಪತ್ರಿಕೆಗಳನ್ನು, ವೃತ್ತಪತ್ರಿಕೆಗಳನ್ನು ಓದೋದ್ರ ಮೂಲಕ, ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು, ಸಾಂಸ್ಕೃತಿಕತೆ, ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಒಟ್ಟಾರೆ ಒಂದು ಹೊಸತನಕ್ಕೆ ತನ್ನನ್ನು ತಾನು ತೆರ್ಕೊಳ್ತಾ ಹೋಗ್ತಾನೆ. ಅವನು ನಿಜವಾದಂತಹ ವಿದ್ಯಾರ್ಥಿ. ಇದನ್ನ ನಾನು ಪಠ್ಯದಲ್ಲಿ ಅಳವಡಿಸ್ಕೊಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳ್ತೀನಿ. ಗುರು ಸತ್ಪುರುಷರ, ಸಾಧು ಸತ್ಪುರುಷರ ಸಂಘವನ್ನ ಯಾಕೆ ಮಾಡಬೇಕು ಅಂದ್ರೆ ಅವನು ಸಾರ್ತಕ್ಕಂತಹ ಗುರುವಿನ ಹಾದಿಯಲ್ಲಿ, ತಾತ್ವಿಕ ಜೀವನದ ಹಾದಿಯಲ್ಲಿ ನಿನ್ನನ್ನ ಕರೆದೊಯ್ತಾನೆ. ಹಾಗಾಗಿ ಅಂಥವರ ಸಂಘವನ್ನ ಮಾಡು, ಅಂಥವರ ಸ್ನೇಹವನ್ನ ಮಾಡು. ಎರಡನೇದಾಗಿ ದುಷ್ಟರಿಂದ ಆದಷ್ಟು ದೂರವಿರು. ದುಷ್ಟ ಏನ್ ಮಾಡ್ತಾನೆ? ಸುಳ್ಳುಗಳ ಮೂಲಕ ನಿಮ್ಮ ಮನಸ್ಸನ್ನ ರಂಜಿಸ್ಬೋದು, ದಾರಿ ತಪ್ಪಿಸ್ಬೋದು, ನಿಮ್ಮ ಒಂದು ಭವಿಷ್ಯಕ್ಕೆ ಒಂದು ರೀತಿ ಮಾರಕವಾಗ್ತಕ್ಕಂಥ ದುರ್ಗುಣಗಳನ್ನು ನಿಮ್ಮಲ್ಲಿ ಬೆಳೆಸ್ಬೋದು. ಹಾಗಾಗಿ ಅಂಥವರ ಸ್ನೇಹವನ್ನು ನೀವು ಮಾಡಬೇಡ. ಮೂರನೇದಾಗಿ ಇರ್ತಕ್ಕಂಥ ಒಂದು ಸಮಯವನ್ನ ಸದುಪಯೋಗಪಡಿಸಿಕೊಂಡು ಆ ಸಮಯದಲ್ಲಿ ಹೊಸದನ್ನು ಏನಾದರೂ ಸಾಧಿಸು ಅಂತಕ್ಕಂತಹ 3 ಅಂಶಗಳನ್ನು ನಾವು ಕಡಕೊಳ ಮಂಜ ಮುಡಿವಾಳಪ್ಪನವರ ಪದ್ಯದ ನೆರಳಿನಲ್ಲಿ, ಆ ದೃಷ್ಟಿಕೋನದಲ್ಲಿ ಪ್ರಸ್ತುತ ಈ ಒಂದು ವಿದ್ಯಮಾನಕ್ಕೆ, ಪ್ರಸ್ತುತ ಈ ಒಂದು ಜನಜೀವನಕ್ಕೆ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೌಲ್ಯಗಳನ್ನು, ಹೊಸ ಗುಣಾಗುಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ, ಅನ್ವಯಿಸಿಕೊಳ್ಳೋಣ ಎಂಬ ಮಾತನ್ನು ತಿಳಿಸ್ತಾ ನಾನು ಈಗ ಇವರ ಒಂದು ಪದ್ಯಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಗ್ಬೋದಾ ಸ್ನೇಹಿತರೆ? ಈ ಒಂದು ವಿಡಿಯೋ ಮೂಲಕ ಪಾಠವೇನು ಗಮನಿಸ್ತಾ ಇದ್ದೀರಿ, ನೀವು ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಶಾಲೆ ಯಾವತ್ತೂ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ತಿರುತ್ತೆ. ಆ ಗುರುಗಳು ಹೇಳೋದನ್ನು ದಯವಿಟ್ಟು ಆಲಿಸಿ, ಅವರ ಒಂದು ಕಾರ್ಯಸೂಚಿಗೆ ಅನುಗುಣವಾಗಿ ನಿಮ್ಮ ನಿಮ್ಮ ಮನೆಗೆಲಸವನ್ನು, ನಿಮ್ಮ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾ ಸಾಕಿದಾಗ ವಿದ್ಯಾರ್ಥಿ ಜೀವನವು ಕೂಡ ತುಂಬ ಅಮೂಲ್ಯವಾಗಿರತಕ್ಕಂತಹ ಜೀವನವಾಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಬನ್ನಿ ನಾವು ಪ್ರತಿಭಾಗಕ್ಕೆ ಸಾಗೋಣ. ನಾನು ಆಗಲೇ ಹೇಳಿದೆ, ಆಧ್ಯಾತ್ಮದ ನುಡಿಗಳನ್ನು ಆಡು ಭಾಷೆಯ ಮೂಲಕ, ಆಡು ಮಾತಿನ ಮೂಲಕ ಸರಳವಾಗಿ ಅದಕ್ಕೆ ಸೂಕ್ತವಾದ ಅಲಂಕಾರದ ಪದಗಳನ್ನು ಜೋಡಿಸುವುದರ ಮೂಲಕ ಜನಸಾಮಾನ್ಯರಿಗೂ ಭಕ್ತ ಸಮೂಹಕ್ಕೂ ಮನಮುಟ್ಟುವಂತೆ ಮುಟ್ಟಿಸಿದಂಥ ಪ್ರಯತ್ನ ಮಾಡಿದಂಥವರು ಕಡುಕೋಳ ಮಡಿವಾಳಪ್ಪನವರು. ಅವರ ಗುರುಕರುಣೆ ಅಂತಕ್ಕಂಥ ಮೊದಲ ವಚನಕ್ಕೆ ಬನ್ನಿ ಮಕ್ಕಳೇ. ಗುರುಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾಧು ಸತ್ಪುರುಷರ ಸೇವೆ ಮಾಡದಿರುವುದು ರೂಪಾಡ. ಗುರುಕರ್ಣ ಯಾರು? ಗುರು ಅರಿವನ್ನ ತೋರುವವನೇ ಗುರು. ಅರಿವು ಅಂದ್ರೆ ಜ್ಞಾನದ ಕಣ್ಣು, ಅರಿವಿನ ಕಣ್ಣು, ವಿದ್ಯೆಯ ಕಣ್ಣು ಯಾರು ನಿಮಗೆ ತೆರೆತನೋ ಅವನೇ ಗುರು. ಆ ಗುರುವಿನ ಸೇವೆಯನ್ನ, ಗುರುವಿನ ಸಹವಾಸವನ್ನ ಮಾಡದಿರ್ತಕ್ಕಂಥ ಸಂಘ ನನಗೆ ಬೇಡ. ಅದೆಲ್ಲಿ ತನಕ ಬೇಡ, ನನ್ನ ಉಸಿರಿನ ತನಕ ಬೇಡ, ನನ್ನ ಸಾವಿರ ತನಕ ಅಂಥವನ ಸ್ನೇಹ ನನಗೆ ಬೇಡ. ಸಾಧು ಸತ್ಪುರುಷರ ಸೇವೆ ಮಾಡಿರುವುದು ಬಹುಪಾಡ. ಒಂದು ವೇಳೆ ನನಗೇನಾದ್ರು ಈ ಒಂದು ಸಮಯವನ್ನು, ಈ ಒಂದು ಅವಕಾಶವನ್ನು ನನಗೆ ಕೊಟ್ಟರೆ ನನ್ನ ಸಮಯ ಪೂರ್ತಿ ನಾನು ಕಾಲಹರಣ ಮಾಡದೆ ಗುರುವಿನ ಸ್ನೇಹದಲ್ಲೇ, ಗುರುವಿನ ಸೇವಾ ಅವಧಿಯಲ್ಲೇ ನನ್ನ ಒಂದು ಜೀವಿತವನ್ನು ಕಳಿತೀನಿ. ಆ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಬಹುಪಾಡ ಅನ್ನೋ ಪದಾರ್ಥ ಆಗ್ತದೆ. ಬಹುಪಾಡ ಅಂದರೆ ಬಹುಮೇಲು. ಎರಡನೇ ಪದ್ಯ, ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ. ಮಾತಿನೊಳಗೆ ಮಾತು ಏನಂದ್ರೆ, ಒಬ್ರು ಹಿರಿಯರು
ಆ ಹಿರಿಕರನ್ನ ಯಾವುದೋ ಒಂದು ಜಗಳಗಳು, ಹಳ್ಳಿಯ ಕದನಗಳು, ಕಾದಾಟಗಳ ಸಂದರ್ಭದಲ್ಲಿ ಅವರನ್ನು ಕರೆದುಕೊಂಡು ಪಂಚಾಯತಿ ಕಟ್ಟಿಗೆ ಕೂರಿಸ್ತಾರೆ. ಅವ್ರು ಹೇಳಿದ ತೀರ್ಮಾನಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ಎಂಥವರು? ಯಾರು ನಿಷ್ಪಕ್ಷಪಾತವಾಗಿ ಅಂಶಕ್ಷೀರ ನ್ಯಾಯವನ್ನು ಕೊಡ್ತಾನೋ ಅಂಥವ್ರನ್ನ ಪಂಚಾಯತಿಯ ಒಂದು ಮುಖ್ಯಸ್ಥರನ್ನಾಗಿ ಮಾಡ್ತಕ್ಕಂಥದ್ದು ಲೋಕಾಯುಕ್ತ. ಅದರ ಅರ್ಥ ಏನೋ ಅದು ಹೇಳಿಕೆ ಯಾಕೆ ಒಪ್ಕೊಂಡ್ರು? ಆತ ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ, ಸಮದರ್ಶಿ ಸ್ಥಾನದಲ್ಲಿ ನಿಂತು ನ್ಯಾಯವನ್ನು ಕೊಡ್ತಕ್ಕಂಥವನು ಪಂಚಾಯತಿ ಮುಖ್ಯಸ್ಥ. ಇಲ್ಲಿ ಮಾತಿನೊಳಗೆ ಮಾತು. ಕೆಲವರು ಬೆಣ್ಣೆ ಕೂದು ತೆಗೆದಂಗೆ ಮಾತಾಡ್ತಾರೆ. ಅಂಥವರ ಸಂಘ ಮಾಡಿದ್ರೆ ಅಪಾಯದ ಕೆಂಡದ ಬುತ್ತಿಯನ್ನ ತನ್ನ ಎಲ್ಲಿಗೆ ಹಾಕೊಂಡ್ರು. ಕೆಲವರು ಸತ್ಯವನ್ನ ನಿಷ್ಠುರವಾಗಿ ನುಡಿತಾರೆ. ನಮ್ಮ ತಪ್ಪುಗಳನ್ನ ಕಂಡ ತಕ್ಷಣ ಇಂಥ ತಪ್ಪು ಮಾಡ್ತಿಲ್ಲ ಅಂತ ಬೈದು ಹೇಳ್ತಾರೆ. ಅಂಥವ್ರ ಸವಾಸ ಮಾಡಿದ್ರೆ ಚಿಕ್ಕು ನಾವು ಬೆಳಿತೀವಿ, ಉನ್ನತಿಯನ್ನು ಸಾಧಿಸ್ತೀವಿ. ಅದೇ ಒಂದು ವೇಳೆ ನಾವು ನಮ್ಮನ್ನು ಹೊಗಳಿ ಕೆಳಗೆ ಬೀಳ್ತಕ್ಕಂಥವ್ರ ಸಂಘವನ್ನೇ ಮಾಡಿದ್ರೆ ಯಾವತ್ತೂ ಮೇಲೇಳಲ್ಲ. ನಮ್ಮ ಒಂದು ಅವನತಿಯನ್ನು ನಾವೇ ತಂದುಕೊಳ್ತೀವಿ. ಹಾಗಾಗಿ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಯಾವ ಕಾರಣಕ್ಕೂ ಬೇಡ. ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲೇಬೇಡ. ಈನ ಏನು? ಈನ ಅಂದ್ರೆ ಹೀನ, ಮಾನಹೀನ, ಗುಣಹೀನ, ನಡತೆಹೀನ. ಹೀನ ಕಳೆದುಕೊಂಡಂಥವನು, ಎಲ್ಲವನ್ನೂ ಕಳೆದುಕೊಂಡಿರ್ತಕ್ಕಂಥವನು, ದುರ್ಗುಣಗಳೇ ಮೈಯೆತ್ತಿರ್ತಕ್ಕಂಥವನು, ಮೈವೆತ್ತಿರ್ತಕ್ಕಂಥವನು. ಅಂಥವನ ಸಂಘವನ್ನ ಯಾವ ಕಾರಣಕ್ಕೂ ಮಾಡಬೇಡ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಎಷ್ಟೇ ಸಂದರ್ಭದಲ್ಲೂ ನೀವು ಎಷ್ಟೇ ತಪ್ಪು ಮಾಡ್ರಿ ಹೇಳಿಷ್ಟೇ, ಒಳ್ಳೆಯವ್ರ ಸಂಘ ಮಾಡು, ಒಳ್ಳೆಯವ್ರ ಸಂಘ. ಅಂಥವ್ರ ಸಂಘದಲ್ಲಿ ಓಡಾಡಬೇಡ, ಅಂಥವ್ರ ಸಂಘ ಮನೆಗೆ ಕರ್ಕೊಂಡು ಹೋಗ್ಬೇಡ, ಮನೆಗೆ ಹೋಗ್ಲೂ ಬೇಡ. ನಮ್ಮಪ್ಪ ನಮ್ಮನ್ನು ಮಾತಾಡೋದು, ಸಜ್ಜನರ ಸವಾಸದಲ್ಲಿ 100,000 ರೂಪಾಯಿ ಕಳಿ, ದುಷ್ಟತ್ರ ₹1 ಕಳಿಬೇಡ. ಅದರ ಅರ್ಥ ಏನು? ದುಷ್ಟರು ಯಾವತ್ತೂ ನಮಗೆ ಮಾರಕ, ಸಜ್ಜನರು ನಮಗೆ ಯಾವತ್ತೂ ಗುರಿ ತೋರುತ್ತಾರೆ, ದಾರಿ ತೋರುತ್ತಾರೆ. ಅಂಥವರ ಸ್ನೇಹವನ್ನು ಮಾಡಬೇಕು. ಬನ್ನಿ, ಈರ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲೇಬೇಡ. ಈಗ ಹುಡ್ತವ ಯಾರು ಕೆಟ್ಟವಾಗಿಲ್ಲ, ಕೆಟ್ಟವನಿಗಲ್ಲ, ಅವನ ಬೇರೆ ಕೆಟ್ಟ ನಾವು ಕೆಡಿಸಿರ್ತಾರೆ, ಅವನು ಇನ್ನೊಬ್ಬ ಬೇರೆ ಕೆಡಿಸಿರ್ತಾರೆ. ಆದರೆ ನಿನ್ನ ಕೈಲಿ ಆದರೆ ಅವನು ತಿದ್ದು, ಹಾಗಲ್ಲೂ ನೀನು ಅವನಿಂದ ದೂರ ಇದೆ. ಕ್ಯಾನ್ಸರ್ ಇದೆ ಅಂದರೆ ಆ ಭಾಗವನ್ನೇ ಕಟ್ ಮಾಡಾಕ್ತಾರೆ. ಹಾಗಾಗಿ ದುಷ್ಟ ಮಾನವೀನ ಸಂಘ ಒಂದು ರೀತಿ ಕ್ಯಾನ್ಸರ್ ಇದ್ದಾನೆ, ಅವನು ನನ್ನಲ್ಲೇ ತುಂಡರಿಸ್ತಾನೆ. ಆ ತುಂಡರಿಸ್ಕೊಂಡ್ರೆ ನೀನು ಉಳಿತೀಯ, ಇಲ್ಲ ಆ ಕ್ಯಾನ್ಸರ್ ಜೊತೆಗೆ ನೀನು ಬಲಿಯಾಗ್ತೀಯ. ಅರ್ಥ ಆಗ್ತಿದೆಯೇ? ದುಷ್ಟ ಸಂಘ ಒಂದು ರೀತಿ ಮಾರಕ ರೋಗವಿದ್ದಂತೆ. ಆ ರೋಗದ ಸಹವಾಸ ಮಾಡ್ತಾ ಮಾಡ್ತಾ ಹೋದ್ರೆ ನಿನಗೂ ಆ ರೋಗ ಕಂಡುಕೊಳ್ಳುತ್ತೆ. ಹಾಗಾಗಿ ದುಷ್ಟರ ಸಂಘದಿಂದ ದೂರವಿರು, ಶಿಷ್ಟರ ಸಂಘದಲ್ಲಿ ಹತ್ರ ಇರು. ಶಿಷ್ಟ ಸಂಘ ಆರಂಭದ ಕಷ್ಟ. ಯಾಕೆಂದ್ರೆ ಅವ್ರಲ್ಲಿರ್ತಕ್ಕಂಥ ಶ್ರದ್ಧೆ, ಅವ್ರಲ್ಲಿರ್ತಕ್ಕಂತಹ ಒಂದು ಏಕಾಗ್ರತೆ ಇವನ್ನೆಲ್ಲ ನಮಗೆ ಪಾಲಿಸ್ತೇ ಇದ್ದಾಗ ಅಂಥವ್ರ ಸಂಘದಲ್ಲಿದ್ದರೆ ಚಿಕ್ಕು ಅಂದರೆ ಗಂಧದ ಸಂಘವಿದ್ದಂತೆ. ಗಂಧ, ಶ್ರೀಗಂಧದ ಸಹವಾಸ. ಅವ್ರನ್ನ ಒಡೆದಾಡಿ ಸಾಕು, ನೀನು ಕೂಡ ಗಂಧ ಮೈ ಎತ್ಕೊಳುತ್ತೆ, ನೀನು ಕೂಡ ಸುವಾಸನೆ ಬರ್ತದೆ. ಅರ್ಥಕ್ಕಿದೆಯಾ? ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಅವನ ನುಡಿಗಳು ನಿನಗೂ ನುಡಿಗೆ ಅನುಗತವಾಗಿ ಅನುಕರಣೆ ಮೂಲಕ ನೀನು ಕೂಡ ಸಜ್ಜನನಾಗ್ತೀಯ. 4 ಜನ ಇನ್ನೂ ಕೂಡ ನೋಡಿ ಗುರುತಿಸುತ್ತೆ, ನಾವು ನೆಕ್ಸ್ಟ್ ಒಳ್ಳೆಯವರು. ಈ ರೀತಿ ಪಡ್ಕೊಳ್ಳೋ ಮುಂಜಾಪನವರು, ಸರಿ ಬಡಿವಾಡಪ್ಪನವರು, ನೀವು ಗುರು ಕರುಣೆಯಲ್ಲಿ, ಗುರು ದಾರಿಯಲ್ಲಿ, ಗುರುವಿನ ಬೆಳಕಿನಲ್ಲಿ, ಆ ಆತ್ಮ ಜ್ಯೋತಿಯ ಬೆಳಕಿನಲ್ಲಿ ಸಾಗಿರಿ. ಬನ್ನಿ, ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಒತ್ತು ಬಳಸಲೇಬೇಡ, ನಿತ್ಯ ಕಾಲದಲ್ಲಿ ಆಶನವನ್ನು ಉಂಡು ಒತ್ತು ಗಳಿಯಲೇಬೇಡ. ಸೋದರಿಗಳು, ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರು ಅಂತ ಕರೀತಾರೆ, ಸಹಜ. ಹಿಂದೂ ಸಂಸ್ಕೃತಿಯ ಇರ್ಬೋದು, ಮುಸಲ್ಮಾನ್ ಸಂಸ್ಕೃತಿ ಇರ್ಬೋದು, ಮತ್ತೊಂದು ಸಂಸ್ಕೃತಿಯೇ ಆಗಿರ್ಬೋದು. ವಯಸ್ಸಿಗೆ ನಮಗಿನ್ನ ದೊಡ್ಡದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಅಕ್ಕ,
ಚಿಕ್ಕವರನ್ನ ತಂಗಿ, ಹೀಗೆ ಸೋದರ ಸೋದರಿಯರ ಭಾವದಲ್ಲಿ ಕಾಣತಕ್ಕಂಥದ್ದು ಒಳ್ಳೆಯದು. ಆ ಬಾಯಿ ಮಾತಲ್ಲಿ ನೀನು ಅಕ್ಕ ತಂಗಿ ಅಂತ ಬಳಸಿ ಮನದಲ್ಲಿ ವಿಷಮವನ್ನ ಕೆಟ್ಟ ಭಾವನೆಗಳನ್ನು ತುಂಬಿಟ್ಕೊಂಡಾಗ ಅದು ಒಳ್ಳೆಯ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಯಾವತ್ತೂ ಕೂಡ ನಡೆ ನುಡಿ ಎರಡೂ ಕೂಡ ಒಂದೇ ಆಗಿರಬೇಕು. ನೀನು ಏನು ನಡೀತೀಯೋ ಅದರಂತೆ ನುಡಿಬೇಕು, ಏನು ನುಡಿತೀಯೋ ಅದರಂತೆ ನಡಿಬೇಕು. ಅವನ ಸೋದರಿ ಅಂತ ಕಂಡ ಮೇಲೆ ನಿನ್ನ ಕಣ್ಣಲ್ಲಿ ಹೇಗೆ ಸೋದರಿ, ಆ ಮನಸ್ಸನ್ನು ಹಾಗೆ ಸೋದರಿ. ಒಂದು ವೇಳೆ ನಿನ್ನ ಬಾಯಲ್ಲಿ ಅವನ ಸೋದರಿ ಅಂತ ಕರೆದು ಮನಸ್ಸಲ್ಲಿ ಮತ್ತೊಂದು ಭಾವನೆಯನ್ನು ಬೆಳೆಸ್ಕೊಂಡಾಗ ಅದು ನೀಚ ವ್ಯಕ್ತಿತ್ವ. ನಿತ್ಯ ಕಾಲದಲ್ಲಿ ಆಸನವ ಉಂಡು ಹೊತ್ತು ಗಳಿಯಲೇ ಬೇಡ. ನಿತ್ಯ ಅಂದ್ರೆ ಸದಾ ಊಟ ಮಾಡ್ತಾ ಬೊಜ್ಜು ಬೆಳೆಸ್ಕೊಳ್ತಾ ಕಂಡಿದ್ದನ್ನ ನೋಡಿದ್ದನ್ನ ಸಿಕ್ಕಿದ್ದನ್ನ ಸುಮ್ಮನೆ ಹೊಟ್ಟೆ ತುಂಬಿಕೊಳ್ತಾ ಇದ್ರೆ ನೀನು ಮಾರ್ಗೋಗ್ತೀಯ. ಒಂದೊಂದುಂಡವ ಯೋಗಿ, ಎರಡೊಂದುಂಡವ ಹೋಗಿ, ಮೂರೊಂದುಂಡವ ಎತ್ತುಕೊಂಡು ಹೋಗಿ, ಮೂರೊಂದುಂಡವ ಹೋಗಿ, ನಾಲ್ಕೊಂದುಂಡವ ಹಿಂದೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡೊತ್ತು ಮಾತ್ರ ಊಟ ಮಾಡೋದು, ಮಧ್ಯಾಹ್ನದ ವೇಳೆಗೆ ಊಟ ಮಾಡ್ತಿರಲಿಲ್ಲ. ಹಾಗಾಗಿ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಚೆನ್ನಾಗಿರ್ತದೆ. ಇಂದು ಹೊಸ ನಾಗರಿಕತೆಗೆ ನಾವು ಅವಣಿಸುತ್ತಾ ಕಾಲದಲ್ಲಿ ಅಕಾಲದಲ್ಲಿ ಭೋಜನವನ್ನು ಮಾಡ್ತೀವಿ, ಅಕಾಲದಲ್ಲಿ ನಿದ್ರಿಸ್ತೀವಿ. ಜೀರ್ಣಕ್ರಿಯೆ ಮೇಲೆ ಸಾಕಷ್ಟು ವ್ಯತ್ಯಾಸವಾಗುತ್ತೆ, ಅನಾರೋಗ್ಯ ಗೂಡಾಗುತ್ತೆ ನಿಮ್ಮ ದೇಹ. ಹಾಗಾಗಿ ಹಿರಿಕರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ಕಾಲಕ್ಕೆ ಸಕಾಲಕ್ಕೆ ಭೋಜನವನ್ನು ಮಾಡಿ, ಸಕಾಲಕ್ಕೆ ನಿದ್ರಿಸಿ, ಸಕಾಲದಲ್ಲಿ ಎದ್ದೇಳಿ, ಹೀಗೆ ಬದುಕನ್ನು ರೂಢಿಸ್ಕೊಳ್ಳಿ ಅಂತಕ್ಕಂಥದ್ದು ಈ ಪಾಠದ ಮತ್ತೊಂದು ದೃಷ್ಟಿಕೋನದಿಂದ ನಾವು ಯೋಚಿಸಬೇಕಾಗುತ್ತೆ. ಹಿಂದಿಗೆ ಕಿರಿದು ಕಿಂದಿಗೆ ಇರಿದು ಸರಿ ಮಾಡಲೇ ಬೇಡ. ಸಣ್ಣಕ್ಕೆ ದೊಡ್ಡದು ಮಾಡೋದು, ದೊಡ್ಡಕ್ಕೆ ಸಣ್ಣ ಮಾಡೋದು ಮಾಡಬಾರ್ದು. ಏನೋ ಒಂದು ನೋಡಿರ್ತೀಯ ಅದನ್ನೇ ದೊಡ್ಡ ಮಾಡಿ ಹೇಳೋ ಪ್ರಯತ್ನ. ಯಾವುದೋ ದೊಡ್ಡದನ್ನ ಏನೋ ಒಂಥರ ನಿರ್ಲಕ್ಷ್ಯ ಭಾವದಿಂದ ಭಾವಿಸೋದು ಬೇಡ. ದೊಡ್ಡದಾಗೆ ನೋಡು, ಚಿಕ್ಕದಾಗೆ ನೋಡು, ಅದರಲ್ಲಿ ತರತಮ ಭಾವನೆ ಬೇಡ. ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾದ. ಈ ರೀತಿ ಬದುಕಿನ ದ್ವಂದ್ವಗಳಿಗೆ ಸಿಲುಕಿಕೊಂಡು ನರಳೋಕ್ಕಿಂತ ಗುರು ಮಹಾಂತೇಶನ ಸ್ಮರಣೆಯಿಂದ, ಗುರು ಧ್ಯಾನದಿಂದ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಲೇಸು. ಹಾಗಾಗಿ ಇವರು ಒಂದು ತತ್ವಗೀತೆಯಲ್ಲಿ ನನಗೆ ಇಷ್ಟವಾಯಿತು. ಸ್ನೇಹ ಒಂದು, ಸೋದರಿಯ ಗುಣ ಒಂದು, ಸೋಮಾರಿಯತನ ಬಿಡದೊಂದು, ದುಷ್ಟ ಸಂಘ ಬಿಡದಿದೆ. 4-5 ಅಂಶಗಳು ತುಂಬ ಯೋಗ್ಯವಾಗಿರ್ತಕ್ಕಂತಹ ಆಣಿಮುತ್ತುಗಳಾಗಿದೆ. ಇವನ್ನ ನೀವು ವಿದ್ಯಾರ್ಥಿ ದೆಸೆಯಲ್ಲಿ, ಈ ಬಾಲ್ಯದಲ್ಲಿ, ಈ ಪ್ರೌಢಾವಸ್ಥೆಯಲ್ಲಿ ನಿಮ್ಮ ಬದುಕುಗಳಿಗೆ ಅಳವಡಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಅವು ನಿಮ್ಮ ನೆರವಿಗೆ ಬರ್ತವೆ, ನಿಮ್ಮನ್ನು ಮೇಲಿಡುತ್ತವೆ, ಕೈ ಹಿಡಿದು ಮೇಲಿರುತ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಪದಗಳು ದೃಷ್ಟಾಂತಗಳ ಮೂಲಕ ನಿಮಗೆ ಇನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸ್ತಕ್ಕಂಥ ಭಾವನೆ ನಮ್ಮದು. ಆದರೆ ನೀವು ಇಲ್ಲೆಲ್ಲ ನಮ್ಮ ಕಣ್ಮುಂದಿರಬೇಕು. ಭೌತಿಕವಾಗಿ ನಮ್ಮ ಕಣ್ಮುಂದಿದ್ರೆ ನಮಗೂ ತಿಳಿಸಕ್ಕೆ ಚಂದ. ಅದು ಸೂಕ್ತವಾಗಿರ್ತಕ್ಕಂಥ ಕಥೆಗಳ ಮೂಲಕ ನಿಮಗೆ ಮನಮುಟ್ಟುವಂತೆ ತಿಳಿಸ್ಬೋದು. ಇದು ಆನ್ಲೈನ್ ತರಗತಿ. ನಿರ್ದಿಷ್ಟ ಸಮಯದಲ್ಲಿ, ನಿಗದಿತ ಸಮಯದಲ್ಲಿ ಇಷ್ಟನ್ನೇ ಒಂದು ಚೌಕಟ್ಟಿನೊಳಗೆ ನಾವು ಅಭಿವ್ಯಕ್ತಿಸ್ತಾ ಹೋಗ್ತೀವಿ. ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಒಂದು ಚೌಕದೊಳಗೆ ಇಳಿದಿಡೋ ಪ್ರಯತ್ನ ಮಾಡುವಾಗ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಈ ಒಂದು ತತ್ವ ಪದ್ಯಕ್ಕೆ ಪೂರಕವಾಗಿ ಸಾಕಷ್ಟು ನಿಮಗೆ ಈ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಆ 4-5 ಮೌಲ್ಯಗಳನ್ನು ದಯವಿಟ್ಟು ಅಳವಡಿಸ್ಕೊಂಡಾಗ ಬದುಕು ಸುಲಭ. ಇಷ್ಟು ಸಾಕು ಅನಿಸುತ್ತೆ ಮಕ್ಕಳೇ. ಈಗ ಒಂದು ಕಂಠಪಾಠ ಪದ್ಯವಿದೆ ನಿಮಗೆ.
ಇದರ ಒಂದು ಕಂಠಪಾಠ ಪದ್ಯವನ್ನ ಗುರ್ತಾಕೊಳ್ಳಿ. ಯಾವುದು? ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೂ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬನ್ನಿ. ಸರಳವಾಗಿದೆ, 4 ಸಾಲಿದೆ. ಆ ಪದಗಳನ್ನು, ಆ ಪದ್ಯಭಾಗವನ್ನು ಕಂಠಸ್ಥ ಮಾಡ್ಕೊಳ್ಳಿ. ಕಂಠಸ್ಥ ಅಂದರೆ ಬಯಾಟ್ ಮಾಡ್ಕೊಳ್ಳಿ. ಒಂದು 3 4 ಸರಿ ಬರೀರಿ, ಬರೆದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಜೊತೆಗೆ 3-4 ವಾಕ್ಯಗಳ ಉತ್ತರ ಇದೆ ಮಕ್ಕಳೇ. ತತ್ವ ಪದಕಾರರ ಸ್ನೇಹ ಮಾಡುವ ಬಗೆಗೆ ಏನನ್ನು ತಿಳಿಸಿದ್ದಾರೆ? ಒಂದು ಪ್ರಶ್ನೆಯನ್ನು ಗುರುತಾಕಲಿ ಮನೆಗೆಲಸಕ್ಕೆ. ಅದರಲ್ಲೇ ಗುರುಕರುಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ಏನನ್ನು ಮಾಡಬಾರದು ತತ್ವ ಸಾರಿದ್ದಾರೆ. ಬಹಳ ಸೊಗಸಾಗಿದೆ. ಏನು ಮಾಡಬೇಕು? ಅಕ್ಕ ತಂಗಿಯರೆಂದು ಬಳಸಿ ಒಕ್ಕಬೇಡ. ಆ ಥರ ಇರ್ತಕ್ಕಂಥ 3-4 ಪದ್ಯವನ್ನು ಅದಕ್ಕೆ ಉತ್ತರಿಸಿ. ಒಮ್ಮೆ ಒಂದು ಸಂದರ್ಭ ಇದೆ, ನಿತ್ಯ ಕಾಲದಲ್ಲಿ ಆಸನವನ್ನು ಒತ್ತು ಬೆಳೆಯಲೇಬೇಡ. ಈ ಸಂದರ್ಭವನ್ನು ಗೊತ್ತಾಕೊಳ್ಳಿ. 4 ಪ್ರಶ್ನೆ, ಒಂದು ಕಂಠಪಾಠ, 3-4 ವಾಕ್ಯದಲ್ಲಿ 3 ಮತ್ತು 4ನೇ ಒಂದು ಪ್ರಶ್ನೆಗಳು, ಜೊತೆಗೆ ಒಂದು ಸಂದರ್ಭ. ನಿತ್ಯವೂ ಆಸನ ಅನ್ನವನ್ನು ಉಂಡು ಸ್ಥೂಲವಾಗಿ ದೇಹವನ್ನು ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡ ಅಂತಕ್ಕಂಥದ್ದು ಆ ಒಂದು ಸಂದರ್ಭದ ತಾತ್ಪರ್ಯ. ಅದನ್ನು 4ನ್ನ ಬರ್ಕೊಂಡು ಬನ್ನಿ. 1 ನಿಮಿಷ. ಮಕ್ಕಳೇ, ಇಲ್ಲಿಗೆ ಆ ಒಂದು ನಮ್ಮ ಕಡುಕುಳ ಬಡಿವಾಡ ಮುಗಿಸೋಣ. ಥ್ಯಾಂಕ್ ಯು.